ಅಂತಂದ್ರೆ ಇಲ್ಲಿ ಪದೇ ಪದೇ ಕಳೆದ ಒಂದು 10 ದಿನದಿಂದ ನೋಡ್ತಾ ಇದ್ರಿ ನೀವು, ಪದೇ ಪದೇ ಈ ತರ ಹಿಂದೂರುಗಳ ಮೇಲೆ ಇದೊಂದೇ ಅಂತಲ್ಲ, ನಿನ್ನೆ ಕೂಡ ಯಾವುದು ನಮ್ಮ ಸ್ಕೂಲ್ಗಳ ಮೇಲೆ ಯಾವುದು ಜ್ಞಾನ ದೇಗುಲು ಇದು ಕೈ ಮುಗಿದು ಬನ್ನಿ ಅಂತೇಳಿ ಅದನ್ನ ಹಾಕಿದ್ರು. ಮಂತ್ರಿಗಳು ಹೇಳ್ತಾರೆ ಅದನ್ನ ಆದೇಶನೇ ಹೊರಡಿಸಿಲ್ಲ ನಾವು, ಅವರೇ ಹಾಕೊಂಡಿದ್ದಾರೆ ಅಂತ. ಅವರ ಯಾರು ಸೆಕ್ರೆಟರಿ ಇದ್ದಾರೆ ಅವರ ಪೂರ್ತಿ ವಾಟ್ಸಪ್ನ ನೋಡಿ, ನನ್ನ ನೋಡಿದ್ವಿ ಪೂರ್ತಿ. ನಾನು ಹೇಳ್ತಾ ಇದ್ದೀನಿ ಹಾಕ್ರಿ, ನಾನೇ ಇದಕ್ಕೆ ಸೂಪರ್. ಮಣಿವಣ್ಣನ್ ಅಂತ ಒಬ್ಬ ಸೆಕ್ರೆಟರಿ ಹೇಳಿರೋದು, ನಾನೇ ಸೂಪರ್, ಹಂಗೆ ಇದೆ ವರ್ಡಲ್ಲಿ, ನಾನು ಹೇಳಿದ್ದೆ ನಡಿಬೇಕು ಹಾಕ್ರಿ ಅಂತ. ಎಲ್ಲ ಕಡೆ ಹಾಕಿದ್ರು. ಇವತ್ತು ನೋಡಿದ್ರೆ ಎಲ್ಲ ಕಡೆ ಅವಾಗೆ ಪೇಂಟ್ ಹೊಡಿತಾರೆ. ಯಾಕೆ ಹೊಡಿಬೇಕು? ಯಾರ್ದು ದುಡ್ಡು ಇದು? ಸರ್ಕಾರ ನಾವು ಹೇಳಿದ್ದೀನಿ ಪಾಪರ್ ಆಗಿದೆ ಸರ್ಕಾರ ಅಂತ, ಅವ್ರು ಹೇಳಿದ್ದಾರೆ ದುಡ್ಡಿದೆ ಅಂತ ಹೇಳ್ತಾರೆ. ಹಂಗಾರೆ ಹಿಂಗೆ ಬೋರ್ಡ್ ಹಾಕಕ್ಕೆ ಯಾರು ದುಡ್ಡು ಕೊಟ್ರು? ಇವಾಗ ಯಾರು ಹಣ ಕೊಟ್ರು? ಯಾವ ಇಲಾಖೆಯಿಂದ ಹಣ ಕೊಟ್ರು ಅವ್ರಿಗೆ ಬೋರ್ಡ್ ಹಾಕಕ್ಕೆ? ಈಗ ಪೇಂಟ್ ಹೊಡಿಯಕ್ಕೆ ಯಾರಿಂದ ಕೊಟ್ರು? ಪೇಂಟ್ ಹೊಡಿಯಕ್ಕೆ ಯಾರು? ಇದು ನವ್ಯವಹಾರ ಅಂತೀರೇನೋ? ಆಕ್ಷನ್ ತಗೊಬೇಕಲ್ಲ. ಒಬ್ಬ ಮಂತ್ರಿಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದು ಏನ್ರಿ ಕೇಳಿದ್ರೆ ಅಂತ, ನನ್ಗೇನಿಲ್ಲ ಕ್ವಶನ್ ಮಾಡಿ ಅಂತ ಹಾಕೋದಕ್ಕೆ ಎಲ್ಲಿ ಬೇಕಾದ್ರೂ ಹಾಕೊಂಡ್ಲಿ. ವಿಧಾನಸೌಧದ ಮುಂದೆನು ಆ ಬೋರ್ಡ್ ಐತೆ, ತೆಗೆದಾಕ್ಬಿಡ್ಲಿ. ಕೆಂಗಲ್ ಅಂತ ಬೋರ್ಡ್ ಹಾಕಿದ್ದಾರೆ, ಹೊಡೆದಾಕ್ಬಿಡಿ ಬೇಕಾದ್ರೆ ಪರವಾಗಿಲ್ಲ, ಕ್ವಶನ್ ಮಾಡಿ ಅಂತಾನೆ ಹಾಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಕುವೆಂಪು ಅಂತ ವಾಣಿನ ಹಾಕಿದ್ದಾರೆ ಅಂದ್ರೆ ನೀವು ಅದನ್ನ ಬೇರೆ ಕಡೆ ನಿಮ್ಗೆ ಜಾಗ ಇಲ್ವನ್ರಿ? ಒಳಗಡೆ ಹಾಕಿ ಬೋರ್ಡ್ ಬೇಕಾದಷ್ಟು ಹಾಲ್ ಇದೆ. ನಾನು ಹೋಗಿದ್ದೀನಿ, ನಾನು ಗ್ರಾಮವಾಸ್ತವ್ಯ ಮಾಡಿದಾಗ ಅಲ್ಲೇ ಮಲಗಿದ್ದೀನಿ. ಡೈನಿಂಗ್ ಒಳ್ಳೊಳ್ಳೆ ಡೈನಿಂಗ್ ಹಾಲ್ ಇದೆ, ಶಾಲೆ ಒಳಗಡೆ ರೂಮ್ಸ್ ಎಲ್ಲ ಇದೆ, ಅಲ್ಲಿ ಹಾಕಿ ನೀವು ಏನು ಬೇಕೋ ಹಾಕಿ. ಅದು ಬಿಟ್ಬಿಟ್ಟು ನೀವು ಯಾವ ಒಬ್ಬ ಅಧಿಕಾರಿ ಹಿಂಗೆ ಮಾಡ್ತಾನೆ ಅಂತ ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆಕ್ಷನ್ ಇಲ್ಲ. ದುಡ್ಡು ಹೆಂಗೆ ಖರ್ಚು ಮಾಡ್ತಾ ಇದ್ದಾರೆ, ಯಾರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಯಾವ ಅಕೌಂಟಿಂದ ಹೋಗ್ತಾ ಇದೆ, ಲೆಕ್ಕನೇ ಇಲ್ಲ ಇಲ್ಲಿ. ಇದನ್ನ ಕೇಳಿದ್ರೆ ಏನ್ರಿ ಹಾಕ್ಬಾರ್ದನ್ರಿ? ಕ್ವಶನ್ ಮಾಡಬಾರ್ದು ಮಾಡ್ರಿ, ಕ್ವಶನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲೂ ಹಾಕಿ, ಇಲ್ಲೂ ಹಾಕಿ, ಬೋರ್ಡು ತೆಗೆದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿ ಪ್ರಶ್ನೆ ಮಾಡಿ ಅಂತ ಹಾಕ್ಸಿ. ನಾಳೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಧೈರ್ಯವಾಗಿ ಮಾಡಿ, ಗಲಾಟೆ ಮಾಡಿ ಕತ್ತಿ ಹಿಡ್ಕೊಬೇಕಾದ್ರೆ ಬಂದು ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಏನು ಬೇಕೋ ಹಾಕೊಳ್ರಿ ನೀವು, ನಿಮ್ಮ ಸರ್ಕಾರ ಐತೆ ಹಾಕ್ತೀರಾ ನೀವು. ಈಗ ನಾನು ಹೇಳ್ತಾ ಇರೋದು ಹಣ ಹೆಂಗೆ ಖರ್ಚು ಮಾಡಿದ್ರೆ ಅದಕ್ಕೆ ಸರ್ಕಾರದ ನಾವು ಒಂದೇ ಸರ್ ಸರ್ಕಾರದ ನಾನು ಅಧ್ಯಕ್ಷರೇ ಒಂದೇ ನಿಮಿಷ. ಈಗ ನಾವು ಕೃಷ್ಣ ಬೈರೇಗೌಡ ಮಾತಾಡಿದ್ರು ಅರ್ಧ ಗಂಟೆ, ನಾವು ಸುಮ್ಮನೆ ಇದ್ದೀವಿ ರಿಸರ್ವ್ ಅವರಲ್ಲಿ ಬಿಡಿ. ನಾನು ಹೇಳೋದು ಈಗ ಸರ್ಕಾರ ಬದುಕಿದ್ರೆ ಒಂದು ಬೋರ್ಡ್ ಹಾಕ್ಬೇಕಾದ್ರೆ ಅದಕ್ಕೆ ಹಣ ಸ್ಯಾಂಕ್ಷನ್ ಆಗ್ಬೇಕಲ್ಲ. ನಮ್ಮನ್ನು 100 ಕ್ವಶನ್ ಕೇಳ್ತೀರಾ, ದುಡ್ಡು ಎಲ್ಲಿದೆ ಬೋರ್ಡು ಅಂತ ಕೇಳ್ತೀರಾ ನಮ್ಮನ್ನು. ಹೆಂಗ್ ಮಾಡಿದ್ರಿ ಅಕ್ರಮ? ಇದ್ಯಾವ್ದು ಅಕ್ರಮ? ಇದೆಷ್ಟು ಲೂಟಿ ಹೊಡೆದಿದ್ದೀರಾ ಅಂತ ನಾವು ಕೇಳಿದ್ರೆ ತಪ್ಪಾತತೆ. ಹೆಂಗ್ ಹಾಕಿದ್ರಿ ನೀವು ಬೋರ್ಡ್? ಸರ್ಕಾರದ ಬಿಲ್ಡಿಂಗ್ ಸರ್ಕಾರದಲ್ವಾ? ತನಿಖೆ ಮಾಡ್ತಾ ಹೇಳಿದಾರಲ್ಲ, ಎಲ್ಲಿ ಹೇಳೇ ಇಲ್ಲ. ಸಮರ್ಥನೆ ಮಾಡಿದ್ದಾರೆ, ಪ್ರತಿಯೊಬ್ಬರು ಸಮರ್ಥನೆ ಮಾಡಿದ್ದಾರೆ. ಏನ್ರಿ ಕೇಳಿದ್ರೆ ಅಂತೇಳಿ ಆಯ್ತು. 100 ರೂಪಾಯಿ ಆಗ್ಲಿ ರೀ, ಸರ್ಕಾರದ ಒಬ್ಬ ಟ್ಯಾಕ್ಸ್ ಕಟ್ತಾನಲ್ಲ ಬಡವ, ಅವ್ನು ಹೋಟ್ಲಾಗ ಹೋಗಿ ತಿಂದ್ರೆ 30 ರೂಪಾಯಿ ಅಷ್ಟೇ, ಒಂದು ಹೊತ್ತು ಊಟ ತಿಂತಾನೆ. ಅದಕ್ಕೆ ಬೆಲೆ ಇಲ್ವಂಗಾರೆ? ಏನು 500 ರೂಪಾಯಿ ಅಂದ್ರೆ ಎಷ್ಟು? ಒಂದೇ ಒಂದು ಬೋರ್ಡ ನಾನು ಹೇಳ್ತಾ ಇರೋದು. 106 ಕಡೆ ಹಾಕಿದ್ದಾರೆ. ಆಯ್ತು, ನೀವು ನಾನು ಅಪೋಸಿಷನ್ 106 ಅಂತ ಹೇಳಿದ್ದೀನಿ. ನೀವೇಳಿ ಎಷ್ಟು ಅಂತ? ಸನ್ಮಾನ್ಯ ದಿನೇಶ್ ಅವರೇ, ನೀವ್ ಹೇಳಿ, ನೀವು ಸರ್ಕಾರ ನಡೆಸೋರು ಎಷ್ಟು ಹಾಕಿದಿರಿ ಅಂತ ಒಂದು 500 ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇರಲ್ವಾ? 500 ರೂಪಾಯಿ ಮಾತಾಡಿ ಸರ್, ದೇವದುರ್ಗದಲ್ಲಿ ಗ್ರಾಮ ಉದ್ಯೋಗ ಮಾಡಿದ್ದಾನೆ, ಅವನ ಮೇಲೆ ರಾಮನಗರ ಬಗ್ಗೆ ಚರ್ಚೆ ಮಾಡ್ತೀರಾ? 106 ಕಡೆ ಆಗಿದೆ, 1000 ಕಡೆ ಆಗಿದೆ ಅಂತ ತೋರಿಸಿ ಬಿಲ್ ಮಂಡಿಸಿ ಸರ್. ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಲ್ಲಿ ಒಂದು 10 ಕಡೆ ಚೇಂಜ್ ಮಾಡಕ್ ಇರಲ್ಲ ಸರ್. ಕೂತ್ಕೊಳ್ಳಿಲ್ಲ, ನೀವು ಕೂತ್ಕೊಳ್ಳಿ. ಪ್ರತಿಭಟನೆ ನಾಯಕರೇ, ನೀವು ಮಾಡಿ ಕೂತ್ಕೊಂಡು ನಿಲ್ತಾರೆ. ಆಯ್ತು, ಅವ್ರಿಗೆ ಉತ್ತರ ಕೊಡ್ಬೇಡಿ ನೀವು. 10 ಕಡೆ ಚೇಂಜ್ ಮಾಡಿಲ್ಲ ಸರ್, 10 ಕಡೆ ಆಯ್ತು. ಯಾತಕ್ಕೆ ಉತ್ತರ ಕೊಡ್ಲಿಕ್ಕೆ ತೋರಿಸಿ ದಾಖಲೆಗಳು ಇಡಿ. 500 ಕಡೆ ಚೇಂಜ್ ಆಗಿದೆ, 5000 ರೂಪಾಯಿ ಖರ್ಚು ಮಾಡಿದ್ದಾರೆ, 25 ಲಕ್ಷ ಹಗರಣ ಆಗಿದೆ ಅಂತ ಹೇಳಿ ನಾವು ಎಲ್ಲಿದೆ?
ಮಂತ್ರಿಗಳೇ, ಅಧ್ಯಕ್ಷರೇ, ಹಾಗಾದ್ರೆ ಅಧಿಕಾರಿ ಮಾಡಿದ್ದು ಸರಿ ಅಂತ ನೀವು ಒಪ್ಕೊಳ್ತೀರಾ? ಅಕ್ಷರ ತೆಗೆದ್ಬಿಟ್ಟು 4 ಅಕ್ಷರ ಹಾಕಕ್ಕೆ ಅವ್ರು ಕೂತಿಸಿ ಅಪೋಸಿಷನ್ ಪಾರ್ಟಿ ನೀವು ಕೂತ್ಕೊಳ್ಳಿ. ಅಧಿಕಾರಿ ಸರ್ಕಾರ ನಡೆಸೋದಾ ಹೇಳಿ? ಸಮ್ ಎಕ್ಸಾಮ್ಷನ್ ಶುಡ್ ಬಿ ಗಿವನ್. ಈಗ ಪ್ರತಿಪಕ್ಷ ನಾಯಕರ ಮಾತನ್ನು ಮಾತಾಡ್ತೀವಿ. 500 ರೂಪಾಯಿ ಬೆಲೆ ಇಲ್ಲ, ನೀವು ಹೇಳೋ ಪ್ರಕಾರ 500 ರೂಪಾಯಿ ಇಲ್ಲ, ಬೆಲೆ ಇಲ್ಲ. ನಾನು ಒಂದು 500 ರೂಪಾಯಿ ಕೊಟ್ಟು ವಿಧಾನಸೌಧದ ಮುಂದೆ ಬೋರ್ಡ್ ಹಾಕ್ಬಿಡ್ತೀನಿ, ಬಿಟ್ಬಿಡ್ತೀರಾ? ಕಾನೂನು ನಾನು ಹೇಳ್ತಾ ಇರೋದು. ದುಡ್ಡಿನ ಪ್ರಶ್ನೆ ಬೇಡ, ಆಮೇಲೆ ದುಡ್ಡು ಆಮೇಲೆ ಪ್ರಶ್ನೆ ಮಾಡ್ತೀನಿ ನಾನು, ಎಷ್ಟೇ ಅದು ಮಾಡ್ತೀನಿ. ಯಾರು ಅಧಿಕಾರ ಕೊಟ್ಟವರು? ಅಧಿಕಾರ ಕೊಟ್ಟವ್ರು ಯಾರು? ಅವ್ರ ಮೇಲೆ ಏನು ಆಕ್ಷನ್ ಮಾಡ್ತೀರಾ? ಏನು ಆಕ್ಷನ್ ಮಾಡ್ತೀರಾ? ಹಾಕಿ ಇಲ್ಲ, ನಾನು ಹೇಳೋದು ಒಂದೇ ನಿಮಿಷ, ಹಾಕಿಲ್ಲ ಅಂತ ಹೇಳಿದ್ರೆ ಹೇಳ್ಬಿಡಿ, ನಾವೇ ನಿಂತ್ಕೊಂಡು ಬೇಕಾದ್ರೆ ಕ್ಷಮಾಪಣೆ ಕೇಳ್ಬಿಡ್ತೀನಿ. ನಾನೇ ನಿಂತ್ಕೊಂಡು ವಿರೋಧ ಪಕ್ಷ ನಾಯಕನಾಗಿ ನಾನು ಸದನ ಮುಂದೆ ಕ್ಷಮಾಪಣೆ ಕೇಳ್ತೀನಿ. ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಟಿವಿಯಲ್ಲಿ ಬಂದಿದೆ. ದಿನ ಬೆಳಗ್ಗೆಯಿಂದ 2 ದಿನದಿಂದ ಟಿವಿಯಲ್ಲಿ ಹಾಕಿದ್ದಾರೆ. ನೀವು ಹಾಕಿದ್ರೆ ನನ್ನ ಮೇಲೆ, ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ನಾನು ಬೇಕಾದ್ರೆ ನೋಡಪ್ಪ, ನಿಮ್ಮನ್ನ ಮೇಲೆ ಬಂದಿರೋದ್ರಿಂದ ನಾನು ಹಾಕಿದ್ದೀನಿ ಅಂತ ನಾನು ಹಾಕ್ತೀನಿ. ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಡಿಗಿಂತ ಹೆಚ್ಚಾಗಿ ಈ ಥರ ಅಧಿಕಾರ. ನೀವೇ ಹೇಳಿದ್ರಿ ಪ್ರಿಯಾಂಕಾ ಅವರೇ, ಎಷ್ಟು ಹಾಕಿದ್ದಾರೆ ಅಂತ ಹೇಳಿದ್ರಿ, ಗೊತ್ತಿದೆಯೇನ್ರಿ ಅಂತ ಹೇಳಿದ್ರಿ. ಅದು ಗೊತ್ತಾಗಬೇಕು ಅಂದ್ರೆ ನೀವು ಇಲ್ಲಿ ಬರಬೇಕು, ನಾವು ಅಲ್ಲಿ ಹೋಗ್ಬೇಕು. ನಾವು ಸರ್ಕಾರ ನಡೆಸೋರು ನೀವು ಹೇಳಬೇಕು. ನಿಮಗೆ ಮಾಹಿತಿ ಇಲ್ಲ, ನಿಮಗೆ ಇಂಟೆಲಿಜೆನ್ಸ್ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಕ್ಕಾಗತ್ತ? ಒಂದ್ ಕ್ಷಣದಲ್ಲಿ ತಗೊಂಬೋದು ನೀವು ಅಧಿಕಾರಿಗಳು. ಅದರಿಂದ ಸರ್ ಅನ್ಅಫಿಷಿಯಲ್ ಆಗಿ ಅವ್ರು ಮಾತಾಡಿದ್ರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಕೊಡಿ, ಅದು ಆಗಿದೆ. ದುಡ್ಡು ಖರ್ಚು ಎಷ್ಟಾಯ್ತು? 500 ರೂಪಾಯಿ. ಈಗ ನಾನೀಗ ಬಿಲ್ಲಿಗೆ ಹೋಗ್ಬೇಕಾಯ್ತು. ಈಗ ಬಿಲ್ ಡೈರೆಕ್ಟ್ ತಗೊಳ್ಳ. ಐ ಟೇಕ್ ದ ಬಿಲ್. ಯಾಕೆ ಬೋರ್ಡ್ ಅನ್ನ ಚೇಂಜ್ ಮಾಡಿದ್ರು? ಇರಿ, ಯಾವ ಬೋರ್ಡ್? 4 ಕಡೆ ಹೋಗಿ ಪೇಂಟ್ ಅಳಿಸ್ಬಿಟ್ಟು 4 ಅಕ್ಷರ ಹಾಕಿದ್ದಾರೆ. ಅದು ಹಗರಣ ಆಯ್ತಾ? ಅದು ಆಯ್ತು. ಈಗ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಯಾರಪ್ಪ ಕೊಟ್ರು ಅದು ಅಂತ. ಅದು ಒಪ್ಕೋತೀವಿ, ಅದು ಅನ್ಅಫಿಷಿಯಲ್ ಆಗಿ ಅವ್ರು ಚಾಟ್ ಮಾಡಿದ್ದಾರೆ. ಕೆಲವು ಜನ ಆಸಕ್ತಿ ವಹಿಸಿ ಮಾಡಿರ್ಬೋದು. ಅದಕ್ಕೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಗರಣ ಆಗಿದೆ, ಹಗರಣ ಆಗಿದೆ. 500 ರೂಪಾಯಿನಲ್ಲಿ ಹಗರಣ ಆಗಿದೆ. ರಾಮನಗರ ಬಗ್ಗೆ ಚರ್ಚೆ ಮಾಡಿ ಅಧಿಕಾರಿಗಳು ಪರ್ಮಿಷನ್ ಮಾಡಿದ್ದಾರೆ. ಮಾತಾಡ್ತಾರೆ, ಅವ್ರ ಅಪ್ಪ ಹೇಳ್ತಾರೆ, ಡೋಂಟ್ ರಿಯಾಕ್ಟ್ ಫಾರ್ ಎವ್ರಿಥಿಂಗ್. ಅವ್ರು ಏನಾದ್ರು ಹೇಳ್ತಾರಲ್ಲ, ಹೌದಪ್ಪ, ಕೆಲವದಕ್ಕೆ ತಾಳ್ಮೆ ಮದ್ದು, ಸಮಾಧಾನ ಸಮಾಧಾನ ಸಮಾಧಾನ. ಕೂತ್ಕೊಳ್ಳಿಗ, ಡೋಂಟ್ ರಿಯಾಕ್ಟ್. ಪ್ರತಿಯೊಂದು ಅಧಿಕಾರಿಗಳು ಖುಷಿ ಸರ್ಕಾರ ಒಪ್ಕೊಳ್ತಾರ. ಅಲ್ಲಿ ಪ್ರತಿಪಕ್ಷ ನಾಯಕ ನಿಂತಿದ್ದಾರೆ, ನಿಮ್ದು ಏನಿಲ್ಲಿ? ಇವರಿಗೆ ಅದು ಗೌರವ ಕೊಡಿ, ಯಾರಿಗೆ ಕೊಡದಿದ್ರು ಕೂಡ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಯಾರೋ ಒಬ್ಬ ಅನಾಥರೈಸ್ ವ್ಯಕ್ತಿ ಚಾಟ್ ಮಾಡ್ತಾರೆ, ಈ ತರ ವಾಟ್ಸಪ್ ಅಲ್ಲಿ ಹಾಕ್ತಾರೆ, ಅದಕ್ಕೆ ಬೆಲೆ ಕೊಡೋದು ಬೇಡ ಅಂತಾರೆ. ಕರೆಕ್ಟ್ ನೀವು ಹೇಳೋದು, ನಾನು ಒಪ್ಕೊಂತೀನಿ. ಸಮಸ್ಯೆ ಏನು ಅಂತ ಹೇಳಿದೆ, ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ನು ಯಾರೋ ಒಬ್ಬ ಟ್ವೀಟ್ ಮಾಡಿಬಿಟ್ಟು ಇಲ್ಲಿ ಅಸ್ಸಾಂ ಅವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕೊಲೆ ಮಾಡ್ತೀನಿ ಅಂದಾಗ ಇಲ್ಲಿಂದ 30,000 ಜನ ಓಡೋದ್ರು. 30,000 ಜನ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಪೆಷಲ್ ಟ್ರೈನ್ ತರಿಸ್ರಿ. 15 ಎಷ್ಟು ದುಡ್ಡು ಖರ್ಚಾಗಿರ್ಬೇಕು, ಎಷ್ಟು 100 ಕೋಟಿ ದುಡ್ಡು ಖರ್ಚಾಯಿತು. ನಾನೇ ಹೋಗಿದ್ದೆ ಕೊನೆಗೆ ಅಸ್ಸಾಂಗೆ, ಮತ್ತು ಇದು ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ, ಕರ್ನಾಟಕ ಕೆಟ್ಟ ಹೆಸರು ಬರುತ್ತೆ, ಇದೊಂದು ಪೀಸ್ಫುಲ್ ಸ್ಟೇಟ್ ಅಂತ. ಒಂದು ಟ್ವೀಟ್, ಈ ಮನುಷ್ಯ ಮಾಡಿರೋ ಟ್ವೀಟ್ಗೂ ಈಗ ಎಲ್ಲ ಅಧಿಕಾರಿಗಳು ಅದನ್ನೇ ಫಾಲೋ ಮಾಡ್ತಾರೆ. ಇನ್ಮೇಲೆ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೂ ಸಮಸ್ಯೆ ಆಗಿದೆ. ಈಗ ನಮ್ಗೆ ಈಗ ನಾವು ಅಲ್ಲಿದ್ರಿ ಅಲ್ಲ ಅವ್ರು ಹೇಳುವುದಲ್ಲಿ ಕೂಡ ಎಲ್ಲ ತಪ್ಪು ಆಗುದಿಲ್ಲ ಅಂತ ಹೇಳಿ ಅರ್ಥ ಮಾಡ್ಬೇಕಲ್ಲ. ಬೇಕಾದಾಗ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಎಲ್ಲ ಕೂಡ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಇದೆ, ಸಮಥಿಂಗ್ ಇಸ್ ದೇರ್. ಸೊ ಆ ಅಧಿಕಾರಿ ಈ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಕಲ್ತವರ ಸಮಸ್ಯೆ ಜಾಸ್ತಿ ಆಗಿದೆ. ನನಗೆ ಆಯ್ತು, ನನಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಇರಬೇಕು, ಪರಮೇಶ್ವರ್ ಅವ್ರಿಗೆ ಅಧಿಕಾರ ಇರಬೇಕು, ದಿನೇಶ್ಗೂ ಕೊಡಬೇಕು, ಪ್ರಿಯಾಂಕಾ ಅವರು ಅದನ್ನ ಕಲಿಬೇಕು, ಅವರನ್ನು ಕಲಿಬೇಕು. ನಮ್ಗೆ ಅಧಿಕಾರ ಬೇಕು ಅಂತ ಕಲಿಬೇಕು. ಎಲ್ರಿ ಅಧಿಕಾರ ಇಲ್ಲ ಇಲ್ಲ ಅಂತಾರೆ. ಅಧಿಕಾರ ಎಲ್ಲಿದೆ? ನೀವು ಬಿಟ್ಕೊಟ್ಬಿಟ್ರೆ ಅಧಿಕಾರ ನಿಮ್ಮ ಹತ್ರ ಎಲ್ಲಿದೆ? ಮಂತ್ರಿಗಳ ಹತ್ರ. ನಾಳೆ ಮಂತ್ರಿಗಳು ಎಲ್ಲ ಮಾಡಿದ್ರೆ ನೀವೇನ್ ಬೇಕು? ಅಲ್ಲ, ಅಧಿಕಾರಿಗಳು
ಅಧಿಕಾರಿಗಳೆಲ್ಲ ಮಾಡಿದ್ರೆ ಮಂತ್ರಿಗಳು ಏನ್ ಬೇಕು? ಉತ್ತಮ ಇದು ಕೆಲಸ ಮಾಡ್ಲಿ. ಸಣ್ಣ ಇನ್ಸಿಡೆನ್ಸ್. ಸ್ಪೀಕರ್ ಅವ್ರು ಹೇಳ್ದಂಗೆ ಸುರೇಶ್ ಗೌಡ್ ಕೂತ್ಕೊಳ್ಳಿ ನಾವು ಸಣ್ಣದು ಬಂದಾಗೆ ನಾವು ಬಲಿ ಹಾಕ್ಬೇಕು. ಸಣ್ಣದು ಬಂದಾಗೆ ಈ ತರ ನೋಡಿ. ಡಿ ಕೆ ಶಿವಕುಮಾರ್ ಅವ್ರು ನೋಡಿ ಹೆಂಗೆ ಒಂದು ಆದೇಶ ಇಲ್ದಿರೋ ಒಂದು ಟ್ರಾನ್ಸ್ಫರ್ ಆಗಲ್ಲ ಅಲ್ಲಿ, ಗೊತ್ತಾ? ಆಯ್ತು, ಈಗ ರಾಮನಗರಕ್ಕೆ ಬನ್ನಿ. ಆಗಲ್ಲ. ಅದು ಬಿಟ್ಟರೆ ಟ್ರಾನ್ಸ್ಫರ್ಗೆ ಹೋದ್ರಿ. ಈಗ ಎಂತ ಮಾಡೋದು? ಈಗ ನಾನು ಇಲ್ಲಿ ಬಜ್ಜಿ ಮಂಗಳೂರು ಬಜ್ಜಿ ತಿಂದು ತಿರ್ಗಾ ಬಸ್ಸನ್ನು ಇದಕ್ಕೊಂಡೋಗಿ ಬಿಜಾಪುರ್ಗೆ ಹೋಗಿ ತಿರ್ಗಾ ರಾಮನಗರ ಬಾಪ. ಈಗ ರಾಮನಗರ ಬನ್ನಿ ಬೇಗ. ಎಲ್ಲ ನಾವು ಹೇಳ್ತಾ ಇರೋದು ಕಳೆದ ಒಂದು ತಿಂಗಳಿಂದ ಮಂಡ್ಯದಿಂದ ಸೇರಿ ಮಂಡ್ಯದ ಕೆರೆಗೋಡಿಂದ ಅದಕ್ಕೆ ನಾನು ಉತ್ತರ ಕೊಡ್ತಾರೆ. ಹಿಂದೂಗಳ ಮೇಲೆನೆ ಒಂಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಾಗೆ ನಾಳೆ ನಾನು ಹೇಳ್ತಾ ಇರೋದು. ನಾಳೆ ಗ್ರಾಸ್ ಉತ್ತರ ಕೊಡ್ತಾರೆ ಬೆಳಿಗ್ಗೆ. ನಾನು ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ದು 1/2/2024 ತಾರೀಕು ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ. ಕಂಪ್ಲೇಂಟ್ ಆಗಿರೋದು 3ನೇ ತಾರೀಕು 2ನೇ ತಿಂಗಳು ಕಂಪ್ಲೇಂಟ್ ಆಗಿರೋದು. ಅವರು ಕಂಪ್ಲೇಂಟು ಏನು ಮಾಡಿಲ್ಲ. 9ನೇ ತಾರೀಕು ಒಕ್ಕಲಿಗರ ಮೇಲೆ ಕೇಸ್ ಹಾಕಿದ್ದಾರೆ. ಏನ್ ನ್ಯಾಯ ಇದು? ಯಾರ ಮೇಲೆ ಕಂಪ್ಲೇಂಟು? ಹೋಗಿ ಗಲಾಟೆ ಮಾಡಿದ್ದು ಅವರು ಯಾರು? ಪಾಷಾ, ಚಾಂದ್ ಪಾಷಾ. ಅವನ ಮೇಲೆ ಈಗಾಗಲೇ ಹಲವಾರು ಕೇಸ್ ಇದೆ ಅಂತಲೂ ಹೇಳಿದಿರಿ. ಆ ಕಂಪ್ಲೇಂಟ್ ಪ್ರಕಾರ ಅವ್ನು PFI KFD ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಅವ್ರ ಕಂಪ್ಲೇಂಟಲ್ಲೇ ಇದೆ, ನಾನೇನು ಹೇಳಲ್ಲ. ಇಷ್ಟಿದ್ರೂ ಕೂಡ ಪದೇ ಪದೇ ನಾನು ಮಂಗಳೂರು ಅದಕ್ಕೆ ಮೆನ್ಷನ್ ಮಾಡಿದ್ದು, ಅಲ್ಲೂ ಹಂಗೆ ಕಂಪ್ಲೇಂಟ್ ಕೊಟ್ಟು ಬಿಟ್ಬಿಟ್ರಿ. ಲಾಸ್ಟಲ್ಲಿ ಕಂಪ್ಲೇಂಟ್ ಕೊಟ್ಟ ಮೊನ್ನೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು ಈ ಸರ್ಕಾರದ ನಡೆ ಏನಿದೆ, ಇದು ಯಾಕೋ ಒಂದು ಕಡೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಹಿಂದೂಗಳನ್ನೇ ಒಂದು ಕಡೆ ಗಮನ ಇಟ್ಕೊಂಡು ಹಿಂದೂಗಳನ್ನ ದಮನ ಮಾಡೋ ರೀತಿ ಮಾಡ್ತಾ ಇದ್ದೀರಾ. ಇದರ ವಿರುದ್ಧವಾಗೇ ನಾನು ಹೇಳಿರೋದು ಇದು ಘಟನೆ. ಇದು ನಾಳೆ ಸ್ಟ್ರೈಕ್ ಮಾಡ್ತಾರೆ ಲಾಯರ್ಸು. ಆಯ್ತು, ಒಂದು 5-10 ಸಾವಿರ ಜನ ಬಂದರು ಅಂತ ಇಟ್ಕೊಳ್ಳಿ. ಯಾಕೆ? ಪೊಲೀಸ್ ತಾನೇ ದುಡ್ಡು ಖರ್ಚು ಮಾಡಬೇಕು, ಸರ್ಕಾರ ತಾನೇ ದುಡ್ಡು ಖರ್ಚು ಮಾಡಬೇಕು ಲಾ ಆ್ಯಂಡ್ ಆರ್ಡರ್ಗೆ. ಯಾವನೋ ಒಬ್ಬ ಮಾಡಿದ ತಪ್ಪಿಗೆ ನೀವು ಅವನ್ನ ಬೆಂಬಲ ಮಾಡಿ, ಅವನ್ನ ಸಪೋರ್ಟ್ ಮಾಡಿ, ಅವನ್ನ ಕಾಪಾಡೋದಕ್ಕೋಸ್ಕರ ಸರ್ಕಾರದ ದುಡ್ಡನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತೈತೆ. ನೀವು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಇವಾಗ 500 ಜನ ಪೊಲೀಸರು ಇದ್ದಾರೆ, ಯಾರು ಹಣ ಕೊಡ್ತಾ ಇದ್ದಾರೆ? ಹೂ ವಿಲ್ ಪೇ? ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಯಾರು? ಇಷ್ಟೆಲ್ಲ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ಹಣದ ಖರ್ಚು ಒಂದ್ ಕಡೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಒಂದ್ ಕಡೆ, ನಾಳೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗೋದು ಒಂದ್ ಕಡೆ. ಇದನ್ನ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ. ಓಕೆ, ಸಮಾಜದಲ್ಲಿ ಒಂಥರ ಶೋಭೆ ಉಂಟಾಗ್ತೈತೆ. ಸರ್ಕಾರ ಉತ್ತರ ಕೊಡಿ. ಅದರಿಂದ ಇದನ್ನ ಕೂಡಲೇ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ದಾನೋ ಅವನು ತಪ್ಪು ಮಾಡಿದ್ದಾನೆ. ನೇರವಾಗಿ ಕಾಣ್ತಾ ಇದೆ, PSI ನೇರವಾಗಿ ಕಾಣ್ತಾ ಇದೆ. ಫಸ್ಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ತನಿಖೆ ಅಂತ ಹಾಕಿದ್ದಾನೆ. 2ನೇ ಸರಿ ಕಂಪ್ಲೇಂಟ್ ಕೊಟ್ಟವನಿಗೆ FIR ಹಾಕಿದ್ದಾರೆ, 506 ಎಲ್ಲ ಹಾಕಿದ್ದಾರೆ. ನೇರವಾಗಿ ಅವನು ಪಕ್ಷಪಾತ ಮಾಡೇ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸನ್ಮಾನ್ಯ ಗೃಹ ಸಚಿವರೇ, ನೀವು ಆ ಕಡೆ ಈ ಕಡೆ ನೋಡಬೇಡಿ. ಆ ಕಡೆ ನೋಡಿದ್ರೆ ನಿಮ್ಮ ಕೇಸ್ ಇಲ್ಲ. ನಾನು ಪಕ್ಕ ಹೇಳಿದ್ದೀನಿ. ನಾನು ಅಲ್ಲಿ ಹೋದಾಗ ಎಲ್ಲ ಹೇಳಿ ಹೆಸರು ಹೇಳಲಿಲ್ಲ ಅಷ್ಟೇ. ನಾನು ಅಲ್ಲಿ ಹೋದಾಗೆಲ್ಲ ಅವರ ಹೆಸರು ಹೇಳಿದ್ದೆ. ಅದಕ್ಕೆ ಆ ಕಡೆ ನೋಡಬೇಡಿ. ನೀವು ಧೈರ್ಯವಾಗಿ ನೀವು ಅವನ ಮೇಲೆ ಸಸ್ಪೆಂಡ್ ಮಾಡಿ, SP ಮೇಲೇನೂ ಆಕ್ಷನ್ ತಗೊಳ್ಳಿ. ಇಷ್ಟೆಲ್ಲ ಆಗೋಕ್ಕೆ SPನೂ ಕಾರಣ ಇದ್ದಾರೆ. ಅದರಿಂದ ದಯವಿಟ್ಟು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಈಗೆಲ್ಲ ಮುಗೀತಾ? ಸೈನ್ ಮಾಡಿದ್ದೀರಿ ಅಂತ ಹೇಳಿ. ಸಹಿ ಮಾಡಿಲ್ಲ. ನಿಮ್ಮ ಸೈನ್ ಎಲ್ಲ ಇವರು ಮಾತಾಡಿ ಆಗಿದೆ. ಇನ್ನು ಮಾತಾಡಿ. ಸಹಿ ಮಾಡಿದವ್ರು ಮಾತಾಡಬಾರ್ದು ಅಂತ ರೂಲಿಂಗ್ ಮಾಡಿ. ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲಾ ವಿಚಾರ ಹೇಳಿದ್ದಾರೆ. ನಿಮ್ಗೇನು ಬಿಡ್ಲಿಲ್ಲ, ಎಲ್ಲಾ ವಿಚಾರ. ಅಧ್ಯಕ್ಷರು ಏನಿಲ್ಲ, ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಇಡೀ ಈ ಘಟನೆ ಬಗ್ಗೆ ಎಲ್ಲಾನು ಸವಿಸ್ತರವಾಗಿ ಮಾತಾಡಿದ್ದಾರೆ. ಓಕೆ, ಈ ಸರ್ಕಾರ ಬಂದ ಮೇಲೆ ಮುಸ್ಲಿಂ ಬೇರೆ ಸಬ್ಜೆಕ್ಟ್ ಹೋಗ್ತೀರಿ. ಅವ್ರಿಗೊಂದು ರೀತಿಯಿಂದ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಈ ಸರ್ಕಾರ ಬಂದ ಮೇಲೆ. ಅದು ಬೆಳಗಾವಿಯಲ್ಲಿ ಹಾರಿಸಿದ್ರು, ಶಿರ್ಸಿಯಲ್ಲಿ ಹಾರಿಸಿದ್ರು. ಹಿಂದೂಗಳ ಮೇಲೆ ನಿರಂತರವಾಗಿ BJP ಕಾರ್ಯಕರ್ತರ ಮೇಲೆ. ಅಧ್ಯಕ್ಷರೇ, ಇವತ್ತು ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಕರೆಸ್ತಾರೆ ಪೊಲೀಸರು. ಅವ್ರ ಕಡೆಯಿಂದ ರೈಟಿಂಗ್ನಾಗ ಬರ್ಸ್ಕೋತಾರೆ, ಇನ್ನು ಮೇಲೆ ನಾವು ಯಾವುದೇ ರೀತಿ ಕಾಂಗ್ರೆಸ್ನ ವಿರುದ್ಧ ನಾವು ಯಾವುದೇ ರೀತಿಯ ಟ್ವೀಟ್ ಮಾಡೋದಿಲ್ಲ. ನೀವು ಸೈನ್ ಹಾಕಿದ ಯಾವುದಕ್ಕೆ? ರಾಮನಗರ. ಈ ಮತ ಅಂದ ಒಬ್ಬ ವಕೀಲ ಮಾತಾಡೋದು ಯಾವ್ದು ವಿಚಾರ? ನಾ ಇಷ್ಟು ಆಗ್ರಹ ಮಾಡ್ತೀನಿ ಸರ್ಕಾರ ಸುಮ್ಕೊಂಡ್ರೆ ಸುಮ್ಕೊಂಡ್ರಿ. ಅದಕ್ಕೆ ಹೇಳ್ತೀನಿ, ನಿನ್ಗೇನ್ ಸಂಬಂಧ? ಸುಮ್ಕೊಂಡ್ರಿ. ನನ್ನ ಮೇಲೆ ಕೇಸ್ ಆಗಿದೆ. ನಿನ್ ಮಂತ್ರಿ ಬೇಕಾದ್ರೆ ಮತ್ತೆ ಪ್ರಯತ್ನ ಮಾಡು, ಅದ್ ಬಿಡ್ರು. ಸನ್ಮಾನ್ಯ ನಿಮ್ ಸರ್ಕಾರದೊಳಗ ನನ್ನ ಮೇಲೆ ಕೇಸ್ ಆಗಿದೆ.
ಎರಡು ಕೇಸ್ ಇದಾವ. ಆಯ್ತು ಅವ್ರೆ. ಈಗನು ಕೋರ್ಟಿಗೆ ನಾನು ಹಿಂದೂ ಅಲ್ಲ. ಈಗ ನಿದ್ದೆ ಮಾಡಿ ಫ್ರೆಶ್ ಆಗಿ ಅಧ್ಯಕ್ಷರೇ, ನಾವು ಮಾತಾಡಿ ಈಗ. ನಾವು ಪ್ರತಿಭಟನೆ ತಂಗಡಿ ಅವ್ರೆ, ಮಾಡಿದ್ದೀವಿ ಈಗ. ಸರ್ಕಾರದೊಳಗೆ. ತಂಗಡಿ ಅವರೇ, ಮತ್ತೆ ನಾವು ಹಿಂದೂಗಳಲ್ಲ ಅಧ್ಯಕ್ಷರೇ. ಆಯ್ತು. ಅಧ್ಯಕ್ಷರೇ, ಮತ್ತೆ ಅವ್ರನ್ನ ಕೂತಿಸಿ ನೋಡಿ, ನಾವೆಲ್ಲ ಸೆಕೆಂಡ್ ನೀರು ಬರಿತಾ ಇದೆ, ನಾವೆಲ್ಲ ಪೌಡರ್ ಹಾಕೊಂಡು ನಿದ್ದೆ ಮಾಡಿ ಆರಾಮ್ಸೆ ಇಲ್ಲ ಫ್ರೆಶ್ ಆಗಿ ಬನ್ನಿ ಅಷ್ಟೇ. ನೀವೇನು ಅಷ್ಟು ಟೆನ್ಷನ್ ತಗೋಬೇಡ್ರಿ. ಅಧ್ಯಕ್ಷರೇ, ಈ ಒಂದು ಏನು ಮತಾಂಧ ಚಾಂದ್ ಪಾಷಾ ವಕೀಲು, ಓಕೆ, ಈ ವ್ಯಕ್ತಿ ಸಾಕಷ್ಟು ಈಗಾಗಲೇ ಅಶೋಕರು ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು, ನಿಜವಾಗಿ ನೀವು ವಕೀಲರಿಗೆ ನ್ಯಾಯ ಕೊಡಬೇಕಾಗಿತ್ತು. ಯಾಕಂದರೆ ವಕೀಲರ ಮೇಲೇ ಕೇಸ್ ಹಾಕ್ತಾ ಇದ್ದಾರೆ. ಈ ರೀತಿ ಒಂದು ವಕೀಲರ ಸಂಘದವ್ರ ಮೇಲೆ ಅನುಮತಿ ಇಲ್ಲಾರ್ದ ಕೇಸ್ ಹಾಕುವಂಥದ್ದು. ಅದೇ ರೀತಿ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ನೋಡ್ರಿ ಎಷ್ಟು ಒಕ್ಕಟ್ಟಿರ್ತೈತೆ ನೋಡ್ರಿ ಅಧ್ಯಕ್ಷರೇ, 40 ವಕೀಲರ ಮ್ಯಾಗ ಆ ಕೇಸ್ ಹಾಕ್ತಾನೆ ಗಂಡಗೊಬ್ಬರು. ಅವನಿಗೇನು ಈ ಸರ್ಕಾರ ಏನು ಮಾಡಿ, ಯಾಕಂದ್ರೆ ಅವರ ಬ್ರದರ್ಸ್, ಬ್ರದರ್ಸ್ ಮೈ ಬ್ರದರ್ಸ್. ಆಯ್ತು, ಮುಂದೆ ಆದ್ರೆ ಹಿಂದೂಗಳೇ ಈ ರಾಜ್ಯದಲ್ಲಿ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು. ಈಗ ಹಿಂದೂಗಳ ಮೇಲೆ ದೌರ್ಜನ್ಯ. ಇವತ್ತು ವಕೀಲರು, ಆ ವಕೀಲ ಏನದನ್ನ ಸನ್ನದ ರದ್ದು ಮಾಡ್ರಿ, ಅವನಿಗೆ ಗಡಿಪಾರು ಮಾಡ್ರಿ, ಆ PSIನ ತನಿಖೆ ಮಾಡಿ ಅವನ ಬರೇ ಸಸ್ಪೆಂಡ್ ಮಾಡೋದ್ರಿಂದ ಏನು ಪರಿಹಾರ ಇಲ್ಲ, ಅವನು ಗಡಿಪಾರು ಮಾಡಿ. ಅಲ್ಲ 40 ಮಂದಿ ವಕೀಲರ ಮೇಲೆ ಕೇಸ್ ಹಾಕ್ತಾನಂದ್ರೆ ಅವನಿಗೆ ಧೈರ್ಯ ಇಟ್ಟಿದೆ. ಈ ಸರ್ಕಾರದ ಎಲ್ಲ ಆಶೀರ್ವಾದ ಇರೋದ್ರಿಂದ ಇಂಥ ಅನಾಹುತ ಈ ರಾಜ್ಯದಲ್ಲಿ ಆಗ್ತಾ ಇದೆ. ಇದೇ ರೀತಿ ನೀವು ಬಿಟ್ಟುಬಿಟ್ರೆ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ. ಈಗ ಸರ್ಕಾರ ಇವತ್ತು ಹೇಳಬೇಕು, ಅನಾಮತ್ ಮಾಡ್ತೀವಿ ಅಂತ ಹೇಳಿ ಕೊಂಡಿರ್ಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.